ಸ್ವಾಮಿ ನಾನಲ್ಲ ದಡ್ಡ ನೀನು. ಯಾಕಪ್ಪ? ಅಲ್ಲ ವೃಕ್ಷನ ಕೆಳಗೆ ಮಾಡ್ತಾರೆ, ಬುಡ ಮೇಲೆ ಮಣ್ಣು ಇಟ್ಟಿದ್ದಿ, ತೂತ್ಗಡೆಗೆ ತಗೊಂಡು ನೀರು ಉಯ್ತಾ ಇದೀಯಾ, ಇದು ಚಿಗುರುತ್ತಾ, ಫಲ ಕೊಡುತ್ತಾ? ಹೌದಪ್ಪ, ನಾನೇನೋ ದಡ್ಡ, ನೀನು ಸತ್ಯಣವನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇದೆಯಲ್ಲ. ಸತ್ತ ಮೇಲೆ ದೇಹದಲ್ಲಿ ಏನಿರುತ್ತೆ? ಆತ್ಮವೋ ದೇಹ ಅಗ್ನಿಗೋತ್ರನ ಬಾಲೋ, ಕಠಿಣ ಶಲ್ಯಗಳೆಲ್ಲ ಗಂಗೆಯ ಬಾಲೋ, ಕೂಡಿಟ್ಟ ಹಣವೆಲ್ಲ ಬಂಧು ಬಾಂಧವರ ಬಾಲೋ, ಒದ್ದ ಅಗನ ಅಗದನ ಬಾಲೋ, ಮನುಜ ಅಯ್ಯ ನಿನ್ನೆ ಬರ್ಯಾವುದೋ ಒಂದೊಂದು ವಸ್ತುವಿಗೆ ಒಬ್ಬೊಬ್ಬರು ಕಾಯ್ಕೊಂಡಿರ್ತಾರೆ. ಬಟ್ಟೆ ಕೊಡ್ತಾನೆ ಅಂತ ಹಾಕ್ಸೋನು ಕಾಯ್ತಾನೆ. ಕೂಡಿಟ್ಟ ಹಣಕ್ಕೆ ಬಂಧುಗಳು ಬಾಂಧವರು ಮಕ್ಕಳು ಮರಿ ಎಲ್ಲ ಬಡ ಕಿತ್ತಾಡ್ತವೆ, ವಿವಿಧಷ್ಟ ಇಲ್ಲದೆ ಅಂತ ಹುಡುಕ್ತಾರೆ. ನಿನ್ನಿಂದ ಬರ್ತಕ್ಕಂಥದ್ದು ಯಾವುದಿದೆ ಅನ್ನುವಾಗ ಜ್ಞಾನೋದಯವಾಯಿತಂತೆ. ಆ ಭೀಮಸೇನ ಶವನ ದಪ್ಪನ ಕೆಳಗೆ ಹಾಕ್ತಾನೆ. ಹಿಂದಿರುಗಿ ನೋಡ್ತಾನೆ, ಯಾವ ಕಲ್ಯಾಣಿನೂ ಇಲ್ಲ, ಪರಮಾತ್ಮನೂ ಇಲ್ಲ, ಬ್ರಾಹ್ಮಣನೂ ಇಲ್ಲ, ವೃಕ್ಷನೂ ಇಲ್ಲ. ಮುಂದೆ ನೋಡಿದ ಶ್ವಾನನೂ ಮಾಯವಾಗೋಯ್ತು. ನಾನೊಬ್ಬ ಯಾಕೆ ಬದುಕಿರಬೇಕು ಅಂತ ಹೇಳಿ ಅಡ್ಡಲಾಗಿ ಹರಿಯುತ್ತಿದ್ದ ವೈತರಣಿ ನದಿಗೆ ಬೀಳಲು ಹೋಗ್ತಾನೆ. ವೈತರಣಿ ನದಿ ಅಂದರೆ ರಕ್ತ, ಕೀವು, ಮಾಂಸ ಎಲ್ಲ ಯಮನ ಪಟ್ಟಣದಿಂದ ಹರ್ಕೊಂಡು ಬರೋದದು. ಪಾಪಿಗಳಿಗೆ, ದುರ್ಮಾರ್ಗಿಗಳಿಗೆ, ದುಷ್ಟರಿಗೆ, ನೀಚರಿಗೆ ಹಿಂಸೆ ಕೊಟ್ಟಾಗ ಕತ್ತರಿಸಿದ ರಕ್ತ ಮಾಂಸಗಳ ತುಂಡು ತೇಲ್ಕೊಂಡು ಕೊಳೆತು ನಾರಿ ಗತಗತ ಅಂತ ವಿಷವಾಗಿ ಬರ್ತಾ ಇರ್ತದೆ. ಇದರಲ್ಲಿ ಬಿದ್ದರೆ ಪ್ರಾಣ ಹೊರಟೋಗುತ್ತೆ. ನಾನು ಒಬ್ಬ ಯಾಕೆ ಬರಬೇಕು? ಬರುವಾಗ 6 ಜನ ಒಂಟಿಯಾದೆನ, ಇನ್ಯಾಕೆ ಈ ಜನ್ಮ? ಅಮ್ಮ ಕರ್ಕೊ ಅಂತ ಹೇಳಿ ಬೀಳಕ್ ಹೋದ. ಅಲ್ಲಿಂದ ಒಂದು ಶಬ್ದ ಬಂತು, ಮುಟ್ಟಬೇಡ ನನ್ನನ್ನು. ನಾನು ಕೇಳೋ ಪ್ರಶ್ನೆ ಉತ್ತರ ಕೊಟ್ಟರೆ ನಾನೇ ಬಿಡ್ತಿದ್ದಾರೆ. ಕೇಳ್ತಾ ಇದ್ದೀನಿ, ಅತಿ ವೇಗವಾದಂಥ ವಸ್ತು ಯಾವುದಪ್ಪ ಪ್ರಪಂಚದಲ್ಲಿ? ವೇಗ. ರೈಲ, ಏರೋಪ್ಲೇನ, ಯುದ್ಧ ವಿಮಾನ, ಡಕೋಟ ವಿಮಾನ. ಮನೋವೇಗಕ್ಕಿಂತ ಮಿಗಿಲಾದೊಂದಿಲ್ಲ ಮನಸ್ಸು. ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದು? ಮನುಷ್ಯನಿಗೆ ಏನು ಕೊಟ್ಟರೆ ಸಾಕು ಅನಿಸ್ಬೋದು. ಈ ಸೂರಪ್ನಲ್ಲಿ ಏನು ಬರ್ಕೊಡ್ತೀಯಾ? ಮಾರೂರು ಹ್ಯಾಂಡ್ ಕೊಟ್ಟು ಚೆನ್ನಾಗಿದೆ, ಮೇನ್ ರೋಡು ಅದು ಬೇಕು ಅಂತ. ಮಾರೂರು ಹ್ಯಾಂಡ್ ಕೊಟ್ಟು ರುಬ್ಬ ಕೊಟ್ಟರು ಎಟ್ಕಲ್ಲ, ಕುಣಿಗಲ್ಲೇ ಕೊಟ್ಟರೆ ಚೆನ್ನಾಗಿತ್ತಲ್ಲ. ಇಡೀ ಪ್ರಪಂಚನೇ ಕೊಟ್ಬಿಟ್ಟು ಇನ್ನೊಂದು ಪ್ರಪಂಚ ಬೇಕು ಅಂದರೆ ಹೊರತು ಸಾಕು ಅಂತಕ್ಕಂಥದ್ದಿಲ್ಲ. ಆಶೆಯನ್ನು ಕೊಟ್ಬಿಟ್ಟು ಆಯಸ್ಸನ್ನು ಮಾತ್ರ ಕೊಡಿಲ್ಲ ಭಗವಂತ. ಒಂದು ಸರಿಯಾಗಿ ನಮ್ಮ ಮಾಸ್ಟ್ರಿಗೆ 1:30 ಅಷ್ಟೊತ್ತಿಗೆ ಒಂದು ಮುದ್ದೆ ಕೊಟ್ಬಿಟ್ರೆ ಸಾಕಲ್ಲ, ಇನ್ನೇನು ಬೇಡ. ಒಂಚೂರು ಅನ್ನ ತಗೊಳ್ಳಿ, ಬೇಡಿ ಅದೇ ಸಾಕು, ಒಂದು ಮುದ್ದೆ ಸಾಕು. ಅನ್ನದಾನಗಳಿಗಿನ್ನ ಇನ್ನಿಲ್ಲ ಜಗದೊಳಗೆ, ಅನ್ನಕ್ಕೆ ಮೇಲು ಇನ್ನಿಲ್ಲ ಅಂತ ಹೇಳ್ತಾರೆ. ಅನ್ನದಾನಗಳಿಗಿನ್ನ ಅನ್ಯದಾನವಿಲ್ಲ, ಅನ್ನದಾನವೇ ಶ್ರೇಷ್ಠ. ಬೇಷ್ ಧರ್ಮರಾಯ ಎಂಬಂತ ಹೆಸರನ್ನು ಗಳಿಸಿದಕ್ಕೆ ಸಾರ್ಥಕ ಆಯ್ತು ಕಣಿಯ. ಕಡೆಯದಾಗ ಒಂದೇ ಒಂದು ಪ್ರಶ್ನೆ, ಮನುಷ್ಯನಿಗೆ ಭಾರವಾದಂಥ ವಸ್ತು ಯಾವುದು? ಭೂಮಿಗಿನ ತೂಕವಾದ ವಸ್ತು ಯಾವುದು? ಇದಕ್ಕಿನ ತೂಕವಾದ ವಸ್ತು ಪಾಪ. ನಾವು ಯಾರನ್ನ ಪಾಪ, ಮೋಸ, ವಂಚನೆ ಮಾಡಿದಾಗ ಇದು ನಮ್ಗೆ ಇವರು ಹೊರಕಾಗಲ್ಲ. ಇದು ಭೂಮಿ ನಮ್ಮ, ನಾವೇನಾದ್ರು ಓದ್ಕೊಂಡಿದ್ದೀವಿ ತೂಕ ಆಗಿರ್ಬೇಕು. ಅದ್ರ ಮೇಲೆ ನಾವು ನಿಂತಿದ್ದೀವಿ ಹೊರತು ನಮ್ಮ ನಾವೇನಿದೆ ಓದ್ಕೊಂಡಿದ್ದೀವಿ. ಈ ಎಮ್ಮನ ತೂಕನ ಪಾಪದವರ ಏನೋ ಹೊರಕಾಗಲ್ಲ ಅಂತಂತೆ. ತಾಯಿನೇ ಇದರಲ್ಲಿ ನೀವೆಲ್ಲೇ ಎಲ್ಲ 3-4 ನಾನು ನೋಡಿದ್ದೀನಿ. ಅದು ನಮ್ಮ ನರಸಿಂಹ ದಾಸು ನಿಮ್ಮ ಕಡೆ ತಿರುಗಿಬಿಟ್ರು. ಕೇಳಿದ್ದು ಮನುಷ್ಯನಿಗೆ ಭಾರವಾದಂಥ ವಸ್ತು ಯಾವುದು? ನಿಮ್ಮ ಅಂದಾಜು ಮನುಷ್ಯನಿಗೆ ಭಾರವಾದ್ದು ಯಾವುದು ಇಲ್ಲ. ಆತ್ಮ ಎಲ್ಲಿ ಕಾಣ್ತದ್ರಿ? ಇದು ಆತ್ಮ ಹೋದ್ಮೇಲೆ ಭೂಮಿಗೆ ಹೋಗ್ತಾನೆ ಹೋಗೋದು.
ಭೂಮಿ ವಿಚಾರ ಬಿಟ್ಬಿಡಿ. ಧರ್ಮನ ಮನುಷ್ಯನಿಗೆ ಭಾರವಾದಂಥ ವಸ್ತು ಬಾಲ್ವಾದು ಭೂಮಿಗೆ ಭಾರವಾದಲ್ಲ. ಮನುಷ್ಯನಿಗೆ ಯೋಚನೆ ಮಾಡಬೇಕು. ನಮಗೆ ಭಾರವಾಗಿರೋದು ಯಾವುದು? ಪಾಪ ನೀನು ಮಾಡಿದ ಪಾಪ ಕರ್ಮಗಳ ಗಂಟೋ ಬರು ತೂಕವಯ್ಯ. ಪಾಪ ಪಾಪ ಪಾಪಗಳು ಈ ಉಳಿದಿದ್ದೆಲ್ಲವೂ ಭೂಮಿ ಭಾರವಾಗಿದೆ, ಭೂಮಿ ಮೇಲೆ ಕುಂತವೆ, ನಾವೇನು ಓದ್ಕೊಂಡಿಲ್ವಲ್ಲ. ನಿನ್ನಿಂದೆ ಬರೋದು ಯಾವುದು? ನೀನು ಒಳ್ಳೇದು ಮಾಡಿದರೆ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬರುತ್ತೆ. ಮಾಡಿದೋಣ ಮಹಾರಾಯ ಧರ್ಮರಾಯ ಹೆಸರುಗಳ ಸಾರ್ಥಕವಾಯಿತು ಅಂತ ಹೇಳಿ ಧಮ್ನೆರಡು ಭಾಗವಾಗೋಯ್ತು. ಯಾವುದೋ ಆ ನದಿ, ಅದನ್ನು ದಾಟಿ ಆಚೆಗೆ ಬಂದರೆ ಅಲ್ಲಿ ಶಿವಲಿಂಗ. ಆ ಶಿವಲಿಂಗವನ್ನು ಪೂಜೆ ಮಾಡಿಕೊಂಡಂಥ ಯಾವ ಧರ್ಮರಾಯ ನೇರವಾಗಿ ಪುಷ್ಪಕುಮಾರನಲ್ಲಿ ಕುಳಿತುಕೊಂಡು ಸ್ವರ್ಗಕ್ಕೆ ಬರ್ತಾ ಇದ್ದಾನೆ. ಮಲ್ಲೆ ಮಲ್ಲಿಗೆ ಹುರುಗ ಸೇವಂತಿಗೆ ಎಲ್ಲ ಪುಷ್ಪಗಳನ್ನು ಹಾಸಿಗೆ ಥರ ಹಾಸಿದ್ದಾರೆ. ಆಸೆ 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 ಅಷ್ಟನೇ ತಂದಿ ಆ ಹೂವಿನ ಹಾಸಿಗೆ ಮೇಲೆ ಹಿಂದ್ಯಾರು ಬರಲಿಲ್ಲ, ಮುಂದಿನ್ಯಾರು ಬರುವುದು ಇಲ್ಲ. ಹಿಂದ್ಯಾರು ಬರಲಿಲ್ಲ, ಮುಂದಿನ್ಯಾರು ಕಾಯ ಸಹಿತವಾಗಿ ನೇರವಾಗಿ ಸ್ವರ್ಗಕ್ಕೆ ಅಂತ ಬಂದವರು ಯಾರೂ ಇಲ್ಲ. ಬಾ ನನ್ನ ಅರ್ಧಸಿಂಹಾಸನದಲ್ಲಿ ಕೂತ್ಕೋ ಅಂತ ಹೇಳಿ 300 ಕೋಟಿ ದೇವತೆಗಳಿಗೆ ಒಡೆಯನಾದ ದೇವೇಂದ್ರ ತನ್ನ ಅರ್ಧಸಿಂಹಾಸನದ ಜಾಗ ಕೊಟ್ಕೊಂಡಿರಿಸ್ಕೊಂಡಂತೆ. ನೀನು ಇಲ್ಲಿಯೇ ಆಸೀನನಾಗಿ ಕುಳಿತುಕೋ, ಸ್ವರ್ಗದಲ್ಲಿಯೇ ನೀನು ಇಲ್ಲಿ ಐಕ್ಯನಾಗು. ಯಾವ ಸ್ವರ್ಗಭಾಗ್ಯವೂ ನನಗೆ ಬೇಡ ತಂದೆ. ನಾನು ಬಂದಿರತಕ್ಕಂಥದ್ದು ವೈಕುಂಠದೊಡೆಯ ಶ್ರೀಹರಿಯ ದರ್ಶನ ಮಾಡಬೇಕು. ಅದೇ ಪುಷ್ಪಕುಮಾರನಲ್ಲಿ ಕುಳಿತುಕೊಂಡು ನೇರವಾಗಿ ವೈಕುಂಠಕ್ಕೆ ಕಳಿಸ್ಕೊಟ್ಟ. ಅಲ್ಲಿ ಹರಿಯ ದರ್ಶನ ಮಾಡಿಕೊಂಡು ಕೈಲಾಸ ಕಡೆ ಬರ್ತಾ ಇದ್ದಾನಂತೆ. ಕೈಲಾಸದೊಡೆಯನಾದ ಶಿವ ಗಾಬರಿಯಿಂದ ತಾನು ನೋಡ್ಬತ್ತಾವನಂತೆ. ಗಿರಿಜೆ ನೋಡು ಬಾರೇ, ಗಿರಿಜೆ ನೋಡು ಬಾರೇ, ಧರ್ಮರಾಯ ನನ್ನು ನೋಡು ಬಾರೇ. ಅವನ ಗುಣವ ಕೊಂಡಾಡು ಬಾರೇ, ಅವನಿಂದ ಮಿಗಿಲಾದರು ನೋಡು ಬಾರೇ, ಅವನಿಗಿಂತ ಮಿಗಿಲಾರು ನೋಡು ಬಾರೇ. ನೋಡು ಬಾರೇ ಗಿರಿಗೆ ನೋಡು ಬಾರೇ, ಧರ್ಮವತಾನನ್ನು ನೋಡು ದಾಕ್ಷಾಯಣ ಸಮೇತನಾಗಿ ಶಿವತಾ ನೋಡೋಡಿ ಬಂದ. ಧರ್ಮರಾಯನ ಹೆದರುಕೊಂಡು, ಮಹಾನುಭಾವ ನೀನು ಧರ್ಮಾತ್ಮ ಕಣೆಯ, ಜಗತ್ತಿನಲ್ಲೇ ಸೂರ್ಯ ಚಂದ್ರರು ಎಲ್ಲಿನವರೆಗೂ ಇರ್ತಾರೋ ಅಲ್ಲಿನವರೆಗೂ ನಿನ್ನ ಕೀರ್ತಿ ಉಳಿಯುವಂತೆ ಮಾಡ್ಕೊಬಿಟ್ಟೆ. ಬಾ ನನ್ನ ಕೈಲಾಸದಲ್ಲಿರು. ಪರಮೇಶ್ವರ ನಿನ್ನ ದರ್ಶನ ಮಾಡಿ ನಾನು ಧನ್ಯನಾದೆ, ನನ್ನ ಜನ್ಮ ಸಾರ್ಥಕವಾಯಿತಪ್ಪ. ಸ್ವರ್ಗ ನರಕದಲ್ಲಿರುವ ನನ್ನ ಅಣ್ಣ ತಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನು ನಾನು ನೋಡ್ತೀನಿ ಎಂದು ಹೇಳಿ ಅಲ್ಲಿಂದ ಹಿಂತಿರುಗಿ ಸ್ವರ್ಗಕ್ಕೆ ಬಂದು ಸ್ವರ್ಗದ ಸುಖವನ್ನು ಅನುಭವಿಸಿ ಎಲ್ಲ ಬಂಧು ಬಳಗವನ್ನು ಅಣ್ಣ ತಮ್ಮಂದಿರನ್ನು ಯಾವ ಕೌರವರನ್ನು ನೋಡ್ಕಕ್ಕೆ ನರ್ಕಕ್ಕೆ ಹೋಗ್ಬೇಕಾಯ್ತು. ಅವನು ನರ್ಕದ ದರ್ಶನ ಅಂತ ಬಾಗ್ಲಾಗ್ತಾರೆ. ಏಯ್ ತೆಗಿ ಬಾಗ್ಲ, ಯಾಕೆ ನೀನೊಂದು ಸುಳ್ಳು ಹೇಳಿದ್ದೀಯಾ, ಅದಕ್ಕಾಗಿ ಒಂದು ನಿಮಿಷವಾದ ನರಕ ದರ್ಶನ ಆಗಲೇಬೇಕು ಅಂದಾಗ ದರ್ಶನ ಆಗ್ಬೇಕು ಅಂತ ಶಾಪ ಕೊಟ್ಟಿದ್ನಲ್ಲ ದ್ರೋಣಾಚಾರ್ಯ. ದ್ರೋಣಾಚಾರ್ಯ. ಆ ನರಕದಲ್ಲಿರ್ತಕ್ಕಂಥ ಕೌರವರನ್ನು ಎಲ್ಲರನ್ನ ನೋಡಿ ದುಃಖ ಪಡ್ತಾ ಆಡಬಾರ್ದ ಆಟಗಳನ್ನು ಆಡಿ ಮಾಡಬಾರ್ದ ಪಾಪಗಳನ್ನು ಮಾಡಿ ಅನ್ಯಾಯವಾಗಿ ನಡೆದು ಅಧರ್ಮ ರೀತಿಯಲ್ಲಿ ಇಂದೋ ನಾಳೆಯೋ ಹೋಗ್ತಕ್ಕಂಥ ಈ ಮನುಷ್ಯ ಜೀವನ ಯಾಕೆ ಈ ರೀತಿ ಸಂಕಟಕ್ಕೀಡಾಗಬೇಕು ಅಂತ ಹೇಳಿ ಯಾವ ಮಹಾನುಭಾವನಾದ ಧರ್ಮರಾಯ ಸ್ವರ್ಗದಲ್ಲಿ ಐಕ್ಯನಾದ ಎಂಬಲ್ಲಿಗೆ ಯಾವ ಪಾಂಡವರ ಸ್ವರ್ಗಾರೋಹಣ ಅಥವಾ ಶ್ರೀಕೃಷ್ಣ